ಅಲ್ಲ, ಲಕ್ಷ್ಮಣ್ ಸವದಿ ಅವರು ಒರಿಜಿನಲ್ ಬಿಜೆಪಿ ಅವರು ಕಾಂಗ್ರೆಸ್ಸಿಗೆ ಹೋದವರು ವಾಪಸ್ ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಇದು ನಾವು ಹೇಳ್ತಿದ್ದಲ್ಲ, ಕಾಂಗ್ರೆಸ್ ಪಾರ್ಟಿ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ. ಇದು ಬಾಕ್ಲನೇ ಇಲ್ಲ ನಮಗೆ. ಯಾರು ಯಾವಾಗ ಬೇಕಿದ್ದಕ್ಕೆ ಬರ್ಬೋದು, ಯಾವಾಗ ಬೇಕಿದ್ರೆ ಹೋಗ್ಬೋದು. ಸೊ ಲಕ್ಷ್ಮಣ್ ಸವದಿ ಅವರು ಹೋಗ್ತಾರಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ಅವ್ರನ್ನೇ ಕೇಳಬೇಕು. ಸರ್, ಸೌದಿ ಅವರು ಒಂದು ಮಾತು ಹೇಳಿದ್ದಾರೆ, ಅಂದರೆ ಶೆಟ್ಟರ್ ಅವರು ಉಳಿಸ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಮಾಡಲಿಲ್ಲ ಅನ್ನೋದು. ಅಲ್ಲ, ಅದಕ್ಕೆ ಗೊತ್ತಿಲ್ಲ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರು ಯಾವ ಬೇಸಿಸ್ ಮೇಲೆ ಉಳಿಸ್ಕೊಳ್ಳೋಂಥದ್ದು ಏನಿದೆ ಹೇಳಿ? ಇಲ್ಲಿ ಉಳಿಸ್ಕೊಳ್ಳೋಂಥದ್ದು ಏನಿದೆ? ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ, ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ಸೋತ ನಂತರ ಕೂಡ ಅವ್ರಿಗೆ MLC ಮಾಡಿದ್ದೀವಿ. ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ತಾವೆ. ಅಲ್ಲ, ಲಕ್ಷ್ಮಣ್ ಸವದಿ ಅವರು ಒರಿಜಿನಲ್ ಬಿಜೆಪಿ ಅವರು ಕಾಂಗ್ರೆಸ್ಸಿಗೆ ಹೋದವರು ವಾಪಸ್ ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಇದು ನಾವು ಹೇಳ್ತಿದ್ದಲ್ಲ, ಕಾಂಗ್ರೆಸ್ ಪಾರ್ಟಿ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ. ಇದು ಬಾಕ್ಲನೇ ಇಲ್ಲ ನಮಗೆ. ಯಾರು ಯಾವಾಗ ಬೇಕಿದ್ದಕ್ಕೆ ಬರ್ಬೋದು, ಯಾವಾಗ ಬೇಕಿದ್ರೆ ಹೋಗ್ಬೋದು. ಸೊ ಲಕ್ಷ್ಮಣ್ ಸವದಿ ಅವರು ಹೋಗ್ತಾರಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ಅವ್ರನ್ನೇ ಕೇಳಬೇಕು. ಸರ್, ಸೌದಿ ಅವರು ಒಂದು ಮಾತು ಹೇಳಿದ್ದಾರೆ, ಅಂದರೆ ಶೆಟ್ಟರ್ ಅವರು ಉಳಿಸ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಮಾಡಲಿಲ್ಲ ಅನ್ನೋದು. ಅಲ್ಲ, ಅದಕ್ಕೆ ಗೊತ್ತಿಲ್ಲ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರು ಯಾವ ಬೇಸಿಸ್ ಮೇಲೆ ಉಳಿಸ್ಕೊಳ್ಳೋಂಥದ್ದು ಏನಿದೆ ಹೇಳಿ? ಇಲ್ಲಿ ಉಳಿಸ್ಕೊಳ್ಳೋಂಥದ್ದು ಏನಿದೆ? ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ, ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ಸೋತ ನಂತರ ಕೂಡ ಅವ್ರಿಗೆ MLC ಮಾಡಿದ್ದೀವಿ. ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ತಾವೆ. ಅಲ್ಲ, ಲಕ್ಷ್ಮಣ್ ಸವದಿ ಅವರು ಒರಿಜಿನಲ್ ಬಿಜೆಪಿ ಅವರು ಕಾಂಗ್ರೆಸ್ಸಿಗೆ ಹೋದವರು ವಾಪಸ್ ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಇದು ನಾವು ಹೇಳ್ತಿದ್ದಲ್ಲ, ಕಾಂಗ್ರೆಸ್ ಪಾರ್ಟಿ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ. ಇದು ಬಾಕ್ಲನೇ ಇಲ್ಲ ನಮಗೆ. ಯಾರು ಯಾವಾಗ ಬೇಕಿದ್ದಕ್ಕೆ ಬರ್ಬೋದು, ಯಾವಾಗ ಬೇಕಿದ್ರೆ ಹೋಗ್ಬೋದು. ಸೊ ಲಕ್ಷ್ಮಣ್ ಸವದಿ ಅವರು ಹೋಗ್ತಾರಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ಅವ್ರನ್ನೇ ಕೇಳಬೇಕು. ಸರ್, ಸೌದಿ ಅವರು ಒಂದು ಮಾತು ಹೇಳಿದ್ದಾರೆ, ಅಂದರೆ ಶೆಟ್ಟರ್ ಅವರು ಉಳಿಸ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಮಾಡಲಿಲ್ಲ ಅನ್ನೋದು. ಅಲ್ಲ, ಅದಕ್ಕೆ ಗೊತ್ತಿಲ್ಲ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರು ಯಾವ ಬೇಸಿಸ್ ಮೇಲೆ ಉಳಿಸ್ಕೊಳ್ಳೋಂಥದ್ದು ಏನಿದೆ ಹೇಳಿ? ಇಲ್ಲಿ ಉಳಿಸ್ಕೊಳ್ಳೋಂಥದ್ದು ಏನಿದೆ? ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ, ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ಸೋತ ನಂತರ ಕೂಡ ಅವ್ರಿಗೆ MLC ಮಾಡಿದ್ದೀವಿ. ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ತಾವೆ.